ಬೆಂಗಳೂರಿನ ಯಲಹಂಕದಲ್ಲಿ ನೂತನ ಆರಂಭಿಸಿದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮೂಲಕ ಎಲ್ಲ ಹಂತದ ಕ್ಯಾನ್ಸರ್ ರೋಗಗಳಿಗೆ ಪ್ರಾಥಮಿಕ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕ ಗುಣಪಡಿಸಲಾಗುವುದು ಎಂದು ಡಾಕ್ಟರ್ ವಿಕ್ರಮ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಆರಂಭಿಕ ಪತ್ತೆಗೆ ಪ್ರಮುಖ ಹೆಜ್ಜೆಯಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶ್ವದ ಪ್ರಿವೆಂಟಿವ್ ಆಂಕಾಲಜಿ ಕ್ಲಿನಿಕ್ ಅನ್ನು ಆರಂಭಿಸಿದೆ. ಕ್ಯಾನ್ಸರ್ ರೋಗಗಳಿಗೆ ಸಕಾಲಿಕ ತಪಾಸಣೆ, ಜೀವಶೈಲಿ ಸಮಾಲೋಚನೆ ಮತ್ತು ಅಪಾಯದ ಮೌಲ್ಯಮಾಪನದೊಂದಿಗೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆಯ ಫಲಿತಾಂಶಗಳನ್ನು ಸುಧಾರಿಸಲು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ಯಾನ್ಸರ್ ರೋಗದ ಬಗ್ಗೆ ಜನರಲ್ಲಿ ಮೂಢನಂಬಿಕೆ ಇದ್ದು, ಕ್ಯಾನ್ಸರ್ ರೋಗದ ಬಗ್ಗೆ ಭಯಬೇಡ. ಮುಂದುವರೆದ ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲ ಹಂತದ ರೋಗಗಳನ್ನು ಪತ್ತೆ ಹಚ್ಚಬಹುದು ಎಂದರು. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಹುಶಿಸ್ತೀಯ ತಂಡದೊಂದಿಗೆ ಎಲ್ಲ ಹಂತದ ಕ್ಯಾನ್ಸರ್ಗಳನ್ನು ನಿರ್ವಹಿಸಲಾಗುವುದು ಎಂದರು. ಆರಂಭದಲ್ಲಿ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಶಸ್ತ್ರಚಿಕಿತ್ಸೆ ನೀಡುವ ಮೂಲಕ ರೋಗವನ್ನು ಗುಣಪಡಿಸಬಹುದು. ಕ್ಯಾನ್ಸರ್ ಬಂತ ಮುಗೀತು, ಏನು ಮಾಡೋಕ್ಕಾಗಲ್ಲ ಅಂತ ಬಿಡ್ತಾ ಇದ್ರು. ಇವಾಗ ಕ್ಯಾನ್ಸರ್ ಯಾರಿಗಾದ್ರೂ ಬಂದರೆ ಅದನ್ನು ನಾವು ಕ್ಯೂರ್ ಮಾಡಿಸ್ಬಿಟ್ಟು ಅದನ್ನು ಸರಿಪಡಿಸೋಣ ಅಂತ ನೋಡ್ತೀವಿ. ಅದಕ್ಕೆ ಒಬ್ಬರೇ ಸಾಧ್ಯ ಇಲ್ಲ, ಅದನ್ನು ಟೀಮ್ ಅಪ್ರೋಚ್ ಅಂತ ಮಾಡ್ತೀವಿ. ಅಂದರೆ ಎಲ್ಲರೂ ಸೇರಿ ಗುಣಪಡಿಸ್ಬೇಕಾಗುತ್ತೆ. ಅಂದರೆ ಸರ್ಜನ್ ಅವರು ಸರ್ಜರಿ ಮಾಡ್ತಾರೆ, ಮೆಡಿಕಲ್ ಆಂಕಾಲಜಿಸ್ಟ್ ಕೀಮೋಥೆರಪಿ ಕೊಡ್ತಾರೆ, ಇಮ್ಯುನೋಥೆರಪಿ ಕೊಡ್ತಾರೆ, ಆಮೇಲೆ ರೇಡಿಯೇಷನ್ ಆಂಕಾಲಜಿಸ್ಟ್ ರೇಡಿಯೇಷನ್ ಮಾಡ್ತಾರೆ. ಅದ್ರ ಮುಂಚೆ ಪೆಥಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಮತ್ತೆ ರೇಡಿಯಾಲಜಿಸ್ಟ್ ಎಲ್ಲ ಸೇರಿ ಆ ಡಯಾಗ್ನೋಸಿಸ್ ಮಾಡ್ತಾರೆ. ಡಯಾಗ್ನೋಸಿಸ್ ಅಂದ್ರೆ ಆ ಕ್ಯಾನ್ಸರ್ ಯಾವ ತರ ಕ್ಯಾನ್ಸರ್, ಅದಕ್ಕೆ ಹೆಂಗ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವೆಲ್ಲ ಟೀಮ್ ಅಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಿ ಪೇಷಂಟ್ ಅನ್ನ ಇಂಡಿವಿಜುವಲ್ ಆಗಿ, ಅಂದ್ರೆ ಎಲ್ಲ ಪೇಷಂಟ್ ಒಂದೇ ತರ ಇಲ್ಲ. ಸೊ ಎಲ್ಲ ಪೇಷಂಟಿಗೆ ಈಚ್ ಅಂಡ್ ಎವ್ರಿ ಪೇಷಂಟಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ಆ ತರ ಟ್ರೀಟ್ಮೆಂಟ್ ನಾವು ಪೇಷಂಟಿಗೆ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಕ್ಯೂರ್ ಅಂದ್ರೆ ಅವ್ರಿಗೆ ಗುಣಪಡಿಸೋದು ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇವಾಗ ಕ್ಯಾನ್ಸರ್ ರಿಲೇಟೆಡ್ ಇಂದ ಏನೇನು ಸೈಡ್ ಎಫೆಕ್ಟ್ ಅದು ತುಂಬಾ ಕಡಿಮೆ ಇರುತ್ತೆ. ಇದರಿಂದ ನಮ್ಮ ಭಾಷೆಯಲ್ಲಿ ನಾವೇನ್ ಹೇಳ್ತೀವಿ, ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಅವ್ರದ್ದು ಮುಂದೆ ಕ್ಯಾನ್ಸರ್ ಎಲ್ಲ ಗುಣಪಡಿಸಾದ್ಮೇಲೆ ಅವರಿಗೆ ಎಷ್ಟು ಲಾಭ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಸೊ ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ ಇದು ಹೊಸ ಸ್ಥಾಪನೆ, ಇವಾಗ 3 ತಿಂಗಳಾಗಿದೆ. ಎಲ್ಲ ಫುಲ್ ಸೆಟಪ್ ಇದೆ ಇದರಲ್ಲಿ. ಅಂಡ್ ಸ್ಟೇಟ್ ಆಫ್ ದಿ ಆರ್ಟ್ ಮೆಷಿನ್ಸ್ ಎಲ್ಲ ಇದಾವೆ. ಓಕೆ, ಅದರಲ್ಲಿ ರೇಡಿಯೇಷನ್ ತಜ್ಞ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಮ್ದು ಒಂದು ಹೊಸ ಮೆಷಿನ್ ಇದೆ, ಎಲೆಕ್ಟಾ ಇವೋ ಅಂತ. ಇದು ಭಾರತ ದೇಶದಲ್ಲಿ ಪ್ರಥಮ ಬಾರಿ ಈ ಮೆಷಿನ್ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದ್ರದ್ದು ಏನು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ, ಇದು ರೇಡಿಯೇಷನ್ ಕೊಡುತ್ತೆ ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡ್ಯೂಸ್ಡ್ ರಿಯಲ್ ಟೈಮ್ ಪ್ಲಾನಿಂಗ್ ಅಂಡ್ ಆನ್ಲೈನ್ ಅಡಾಪ್ಟಿವ್ ಪ್ಲಾನಿಂಗ್ ಮಾಡ್ತೀವಿ. ಇದರಿಂದ ಏನಾಗುತ್ತಂದ್ರೆ ನಾವು ಪೇಷಂಟಿಗೆ ಕರೆಕ್ಟಾಗಿ ಎಲ್ಲಿ ರೇಡಿಯೇಷನ್ ಕೊಡಬೇಕು ಅಲ್ಲಿ ರೇಡಿಯೇಷನ್ ಕೊಟ್ಟು ಅದರ ಅಕ್ಕಪಕ್ಕ ಜಾಗಕ್ಕೆ ರೇಡಿಯೇಷನ್ ಹೋಗಲ್ಲ. ಇದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ, ಗುಣಪಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ. ಆಮೇಲೆ ಕೀಮೋಥೆರಪಿ ಆಸ್ಪತ್ರೆ ಯಲಹಂಕದಲ್ಲಿ ನಾನೊಬ್ಬ ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜಿಕಲ್ ಆಂಕಾಲಜಿಸ್ಟ್. ನಾವು ಇವತ್ತು ಬಂದಿದ್ದು ಉದ್ದೇಶ 3 ಭಾಗದಲ್ಲಿ ನಾನು ಹೇಳ್ತೇನೆ. ಫಸ್ಟ್ ಇರೋದು ಅವೇರ್ನೆಸ್, ಸೆಕೆಂಡ್ ಇರೋದು ಆಕ್ಸೆಸಿಬಿಲಿಟಿ, ಮೂರನೇದಿರೋದು ಜನರಿಗೆ ತಿಳುವಳಿಕೆ, ಅರ್ಲಿ ಡಿಟೆಕ್ಷನ್ ಬಗ್ಗೆ. ಜನರಲ್ಲಿ ತುಂಬಾ ಮೂಢನಂಬಿಕೆಗಳಿರ್ತವೆ. ಕ್ಯಾನ್ಸರ್ ಸರ್ಜನ್ ಹತ್ರ ಹೋದ್ರೆ ಬಾಯಿ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಭಾಗ ತೆಗೆದ್ಬಿಡ್ತಾರೆ, ಬಾಯಿ ಡಿಸ್ಫಾರ್ಮೇಷನ್ ಮಾಡಿಬಿಡ್ತಾರೆ, ಮೂಳೆ ತೆಗೆದ್ಬಿಡ್ತಾರೆ. ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರೆ ವಾಯ್ಸ್ ಬಾಕ್ಸ್ ತೆಗೆದ್ಬಿಡ್ತಾರೆ, ಪರ್ಮನೆಂಟ್ ಹೋಲ್ಡ್ ಮಾಡಿಬಿಡ್ತಾರೆ, ಹೊಟ್ಟೆ ಪೂರ್ತಿ ಕುಯ್ದ್ಬಿಡ್ತಾರೆ. ಮೋಷನ್ ಕರಳು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಮೋಷನ್ ಬ್ಯಾಗ್ ಹೊರಗೆ ತಂದ್ಬಿಡ್ತಾರೆ. ಸ್ತನ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಸ್ತನ ಪೂರ್ತಿ ತೆಗೆದ್ಬಿಡ್ತಾರೆ, ದೊಡ್ಡ ಗಾಯ ಮಾಡ್ತಾರೆ, ತುಂಬಾ ಬ್ಲೀಡಿಂಗ್ ಆಗುತ್ತೆ, ಐಸಿಯುನಲ್ಲಿ ಜಾಸ್ತಿ ದಿನ ಬರುತ್ತೆ. ಈ ಮೂಢನಂಬಿಕೆಗಳಿಂದ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಯ್ತು ಅಂತ ಹೇಳಿದ್ರೆ ಜನರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ, ಅದ್ರಲ್ಲಿ ಡೇಟ್ ಮಾತ್ರ ಹಾಕಿ. ಬಟ್ ನಾವು ಇವಾಗ we have evolved so much that it is not maximum treatment which has to be done.
ಇಟ್ ಈಸ್ ವಾಟ್ ಈಸ್ ಮಿನಿಮಮ್ ರಿಕ್ವೈರ್ಡ್ ಅಂಡ್ ವಾಟ್ ಈಸ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಸ್ಟೇಜ್ 1 ಸ್ಟೇಜ್ 2 ಕ್ಯಾನ್ಸರ್ಸ್ ಆಲ್ಮೋಸ್ಟ್ 80 to 90% ಪೂರ್ತಿ ಗುಣ ಆಗುತ್ತೆ. 5 ವರ್ಷದಲ್ಲಿ ಕಾಯಿಲೆ ಬರಲೇ ಇಲ್ಲ ಅಂತ ಹೇಳಿದಂಗಾಗುತ್ತೆ. ನಮ್ಮ ಶಸ್ತ್ರಚಿಕಿತ್ಸೆಯಲ್ಲಿ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಹೇಳ್ತಾರೆ. ಅದು ರೋಬೋಟಿಕ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಆ ರೋಬೋಟಿಕ್ ಮತ್ತೆ ಲ್ಯಾಪ್ರೋಸ್ಕೋಪಿಕ್ ಕೀ ಹೋಲ್ ಸರ್ಜರಿಯಿಂದ ಮುಂಚೆ ಮಾಡಿದ ತರ ದೊಡ್ಡ ಆಪರೇಷನ್, ದೊಡ್ಡ ಗಾಯ ಮಾಡುವಂತದ್ದು ಇಲ್ಲ. ಈಗ ಸಣ್ಣ ಪುಟ್ಟ ಕೀ ಹೋಲ್ ಆಪರೇಷನ್ಸ್ ಮಾಡಿ ಅದೇ ಭಾಗ ಆ ಟೈಪ್ ಇದೆ ಟ್ರೀಟ್ಮೆಂಟ್, ಕಮ್ಮಿ ಬ್ಲಡ್ ಲಾಸ್, ಬೇಗ ರಿಕವರಿ, ಪೇಷಂಟ್ ಬೇಗ ಡಿಸ್ಚಾರ್ಜ್ ಆಗ್ತಾರೆ. ಸರ್ಜರಿ ಇಂತ ಒಂದ್ ಸ್ವಲ್ಪ ಅಧಿಕ ಆಗುತ್ತೆ, ಯಾಕಂದ್ರೆ ರೋಬೋಟ್ ಲ್ಯಾಪ್ರೋಸ್ಕೋಪಿ ಯಂತ್ರಗಳು ಯೂಸ್ ಆಗುತ್ತೆ. ಅದು ಬಿಟ್ಟು ISP, ಫ್ರೋಜನ್ ಸೆಕ್ಷನ್, ಇಮ್ಯುನೋಥೆರಪಿ ಇದೆಲ್ಲ ಅಡ್ವಾನ್ಸ್ಡ್ ಲೇಟೆಸ್ಟ್ ಟೆಕ್ನಿಕ್ಸ್. ಇದೆಲ್ಲ ಯೂಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಬಂದೇ ಬರುತ್ತೆ. ಸಾರಿ, ಬರುತ್ತೆ. ಇಟ್ ಈಸ್ ನಾಟ್ ಅಬೌಟ್ ನಾನು ಹೇಗೆ ಹೇಳೋದು ಅಂತ ಹೇಳಿದ್ರೆ, ನಿಮ್ದು ಮುಂದೆ 5 ವರ್ಷ ಅಲ್ಲ, ಇಟ್ ಈಸ್ ಅಬೌಟ್ ಯುವರ್ ಕ್ವಾಲಿಟಿ ಆಫ್ ಲೈಫ್. ನಿಮ್ಗೆ ಸರ್ವೈವರ್ಶಿಪ್ ಅಲ್ಲ, ನಿಮ್ಗೆ ಗುಡ್ ಕ್ವಾಲಿಟಿ ಆಫ್. ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಟ್ಟಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅದರಲ್ಲಿ ಒಬಿಸಿಟಿ, ಅಬ್ನಾರ್ಮಲ್ ವೆಯ್ಟ್ ಗೇನು ಅದಾಗ್ಬಿಟ್ಟಿದೆ. ಎರಡನೇದು 1947 ನಲ್ಲಿ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಅನ್ ಇಂಡಿವಿಜುವಲ್ ವಾಸ್ ಓನ್ಲಿ 45 ಇಯರ್ಸ್. ಇವಾಗ ಜನರು 70 ವರ್ಷ, 80 ವರ್ಷ, 90 ವರ್ಷವರೆಗೆ ಬದುಕ್ತಾರೆ. There are various other reasons for it. There are good antibiotics, good vaccinations, early detections, early cancer screenings. ಬೇಗ ಜನರಿಗೆ ಕ್ಯಾನ್ಸರ್ ಇಟ್ಕೊಂಡು ಬೇಗ ಗುಣ ಮಾಡಕ್ಕಾಗುತ್ತೆ. ಸ್ಟೇಜ್ 1 ಸ್ಟೇಜ್ 2 ಕ್ಯಾನ್ಸರ್ ಆಲ್ಮೋಸ್ಟ್ 80 to 90% ಕ್ಯೂರ್ ಆಗುತ್ತೆ. ಮೂರನೇದು ಇರೋದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿ. Only one entry. Enter ನಮ್ಮ 322 acres compound surrounded is. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ SG ನಂಜಯ್ಯನಮಠ ಅವರು ಫೆಬ್ರವರಿ 13 ಶುಕ್ರವಾರದಂದು ರಾಯಚೂರಿನ ಯರ್ಮರ್ಸ್ ಬಳಿಯ ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಒಟ್ಟಾರೆ 322 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಯು ಈಗಾಗಲೇ 31% ಪೂರ್ಣವಾಗಿದೆ. ಬರುವ 2.5 ತಿಂಗಳಲ್ಲಿ ರನ್ ವೇ ಕಾಮಗಾರಿಯು ಪೂರ್ಣವಾಗಲಿದೆ. ಈ ವರ್ಷದಲ್ಲಿ ಮಳೆ ನಿರಂತರವಾಗಿ ಸುರಿದ ಕಾರಣ ರನ್ ವೇ ಕಾಮಗಾರಿಯು ಮಂದಗತಿಯಲ್ಲಿ ಸಾಗಿತ್ತು ಎಂದು ತಿಳಿಸಿದರು. ಒಟ್ಟಾರೆ ಮುಂದಿನ 1.5 ವರ್ಷದ ಕಾಲಾವಧಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಿವೆ ಎಂದು ಅವರು ತಿಳಿಸಿದರು. ಹೇಗ್ನೂರು ಗ್ರಾಮದಲ್ಲಿ 30 ಮನೆಗಳು ಬೇರೆಡೆಗೆ ಶಿಫ್ಟ್ ಮಾಡಲು 3 ಎಕರೆ ಜಮೀನು ಹಾಗೂ ದಂಡ ಗ್ರಾಮದಲ್ಲಿನ 108 ಮನೆಗಳು ಶಿಫ್ಟ್ ಮಾಡಲು 6 ಎಕರೆ ಜಮೀನಿನಲ್ಲಿ ಲೇಔಟ್ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ವಿಮಾನ ನಿಲ್ದಾಣ ಕಾಮಗಾರಿಯು ಸಂಬಂಧ ಬೇರೆಡೆಗೆ ಸ್ಥಳಾಂತರವಾಗುವ 2 ಗ್ರಾಮಗಳಲ್ಲಿನ ಗ್ರಾಮಸ್ಥರಿಗೆ ಅವರ ಮನೆಯ ಕಿಮ್ಮತ್ತಿನ ಪರಿಹಾರವನ್ನು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಆ್ಯಕ್ಚುಲಿ ಇದು ಸಿಟಿ ಸೈಡ್ ಅಂತೀವಿ, ಅದು ಏರ್ ಸೈಡ್ ಅಂತೀವಿ ಸರ್. ಅಂದರೆ ಎಲ್ಲಲ್ಲೇ ಫ್ಲೈ ಆಗೋದು. ನಮಗೆಲ್ಲ ಇದಾವೆ ಸರ್, ಕೆಳಗೆ ಬೇಸ್ ಡಿಸೈನ್ ಪ್ರಾಬ್ಲಮ್ಸ್. ಆಮೇಲೆ ಮುಂದೆ 1.5 ಕಿಲೋಮೀಟರ್ ಸರ್.
ಹಣಕಾಸು ಇಲಾಖೆ 2ನೇ ಬಾರಿ ತಿರಸ್ಕರಿಸಿದೆ. ಅದಕ್ಕೆ ಅರ್ಥವೇ. ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಯಲ್ಲಿ 13ನೇ ಕೆಎಸ್ಆರ್ಪಿ ಪಡೆ ಸ್ಥಾಪನೆಗೆ ಅನುಮತಿ ನೀಡಿ ಪ್ರತ್ಯೇಕ ಅನುದಾನ ನೀಡಬೇಕು ಎಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿಯ ವಿಭಾಗೀಯ ಅಧ್ಯಕ್ಷರಾದ ವೆಂಕಟೇಶ್ ನಾಯಕ ಹಸ್ಕಳ ಆಗ್ರಹಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಡಿ ಭಾಗದ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳು ಆಂಧ್ರ ತೆಲಂಗಾಣ ಗಡಿಗೆ ಹೊಂದಿಕೊಂಡಿರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಶೇಷ ಭದ್ರತಾ ಪಡೆ ಅಗತ್ಯವಾಗಿದೆ. ವಿವಿಐಪಿ ಭದ್ರತೆ, ರಾಜಕೀಯ ಸಮಾವೇಶಗಳು, ಧಾರ್ಮಿಕ ಜಾತ್ರೆಗಳು, ಕೈಗಾರಿಕಾ ಘಟಕಗಳು ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಕೆಎಸ್ಆರ್ಪಿ ಪಡೆಯ ಅವಶ್ಯಕತೆ ಹೆಚ್ಚುತ್ತಿದೆ. ತುರ್ತು ಪರಿಸ್ಥಿತಿಗಳಲ್ಲಿ ದೂರದ ಜಿಲ್ಲೆಗಳಿಂದ ಪಡೆ ಬರಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದರು. ಕಲ್ಯಾಣ ಕರ್ನಾಟಕದ 25 ಶಾಸಕರು ಒಟ್ಟಾಗಿ ಮನವಿ ಸಲ್ಲಿಸಿದರೂ ಹಣಕಾಸು ಇಲಾಖೆ ಪ್ರಸ್ತಾವನೆ ತಿರಸ್ಕರಿಸಿರುವುದು ಜನಾಭಿಪ್ರಾಯಕ್ಕೆ ಧಕ್ಕೆಯಾಗಿದೆ ಎಂದು ಆರೋಪಿಸಿದರು. ಅಗತ್ಯ ಭೂಮಿ ಲಭ್ಯವಿದ್ದು ಅಭಿವೃದ್ಧಿ ಮಂಡಳಿಯಿಂದ ಅನುದಾನ ವ್ಯವಸ್ಥೆಯೂ ಇರುವ ಸಂದರ್ಭದಲ್ಲಿ ಸರ್ಕಾರ ತಡ ಮಾಡಬಾರದು ಎಂದರು. ಜನರ ಪರವಾಗಿ ಈ ಬಹಿರಂಗ ಪತ್ರವನ್ನು ಬರೆಯುತ್ತಿದ್ದೇನೆ. ಪ್ರಶ್ನೆ ಸರಳವಾದ, ಸರ್ಕಾರದ ಕೊಡುಗೆ ಏನು? ಬೆಂಗಳೂರು ಟೌನ್ ರಸ್ತೆ ಅಗತ್ಯವೆಂದು ಹೇಳುತ್ತಿರುವ ತುಮಕೂರುವರೆಗೆ ಮೆಟ್ರೋ ಯೋಜನೆ ವಿಸ್ತರಣೆ ಮಾಡುತ್ತೇವೆ. ಮಹಾನಗರ ಪಾಲಿಕೆ ಅಭಿವೃದ್ಧಿ ಸಾವಿರಾರು ಕೋಟಿ ಮೀಸಲಿಡುತ್ತೇವೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕನಿಷ್ಠ ಭದ್ರತೆ ಮೂಲ ಸೌಕರ್ಯನಾದರೂ ನೀಡಲು ಏಕೆ ಹಿಂದೇಟು? ರಾಯಚೂರು ಗಡಿ ಭಾಗದ ಜಿಲ್ಲೆಯ ಆದರೆ ಭದ್ರತೆ ಇಲ್ಲ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಆಂಧ್ರ ತೆಲಂಗಾಣ ಗಡಿ ಭಾಗಕ್ಕೆ ಹೊಂದಿಕೊಂಡಿವೆ. ಇಲ್ಲಿ ಕಾನೂನು ಸುವ್ಯವಸ್ಥೆ, ವಿವಿಐಪಿ ಭದ್ರತೆ, ರಾಜಕೀಯ ಸಮಾವೇಶಗಳು, ಸಾಹಿತ್ಯ ಸಮ್ಮೇಳನಗಳು, ಧಾರ್ಮಿಕ ಜಾತ್ರೆಗಳು, ರಾಯಚೂರು ಹಾಗೂ ಅಟ್ಟಿ ಚಿನ್ನದ ಗಣಿ, ಶಕ್ತಿನಗರ ಶಾಖೋತ್ಪಾದನೆ ಕೇಂದ್ರ ಉದ್ದೇಶದಂತೆ ರಾಯಚೂರು ವಿಮಾನ ನಿಲ್ದಾಣ, ಹೀಗಾಗಿ ಮುಂತಾದ ಸ್ಥಳಗಳು ಮತ್ತು ಸಂದರ್ಭಗಳಲ್ಲಿ ಕೆಎಸ್ಆರ್ಪಿ ಪಡೆ ಅನಿವಾರ್ಯ. ಹಾಗೂ ಟೌನ್ ಹಾಲ್ ಅವಧಿಯ ಗೊಂದಲೆ, ಕೋವಿಡ್ ಕಾಲದ ನೇತ್ರಣೆ, ಆರ್ಸಿಬಿ ಕಾಲ್ತೋಟ, ಬಳ್ಳಾರಿ ಗಲ್ಬೆ ಇಂತಹ ಸಂಕಷ್ಟ ಸಂದರ್ಭಗಳಲ್ಲಿ ದೂರದ ಕಲಬುರಗಿ ಕೆಎಸ್ಆರ್ಪಿ ಅಥವಾ ಮುನೇರಾಬಾದ್ನಿಂದ ಐಆರ್ಬಿ ಪಡೆ ಬರಲು 4 ಗಂಟೆ ಸಮಯ ಬೇಕಾಗುತ್ತದೆ. ಪರಿಸ್ಥಿತಿ ಬೇಕಾಗುವುದು ತುರ್ತು ಸಂದರ್ಭದಲ್ಲಿ 4 ಗಂಟೆಗಳ ತಡವಾಗಿ ಅನಾಹುತಗಳಾದರೂ ಅಥವಾ ಜೀವ ಹಾನಿಯಾದರೂ ಅದರ ಬೆಲೆ ಹೇಗೆ ಕಟ್ಟುತ್ತೀರಾ? 25 ಶಾಸಕರು ಒಗ್ಗಟ್ಟಾಗಿ ಮನವಿ ಮಾಡಿದರೂ ಕೂಡ ನಿರಾಕರಣೆ. ಕಲ್ಯಾಣ ಕರ್ನಾಟಕ ಭಾಗದ 25 ಜನಪ್ರತಿನಿಧಿಗಳು ಒಟ್ಟಾಗಿ ಮನವಿ ಸಲ್ಲಿಸಿದ್ದಾರೆ. ಅಗತ್ಯ ಭೂಮಿ ಇದ್ದರೂ ಅಭಿವೃದ್ಧಿ ಮಂಡಳಿಯಿಂದ ಅನುದಾನ ಭರವಸೆ. ನಮ್ಮ ಮನೆ ಬಹಳ ಸುಂದರವಾದ ವಾತಾವರಣ ಹೊಂದಿಕೊಳ್ತು ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಮನೆಯ ಎಲ್ಲಾ ಸದಸ್ಯರ ಬದುಕು ಬಹಳ ಸುಂದರವಾದ. ಮನೆಯ ವಾತಾವರಣವನ್ನ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ವಿಧಿ ಏನು? ಎಲ್ಲರಿಗೂ ಅನಿಸ್ತದೆ ನಮ್ಮ ಮನೆ ಚೆನ್ನಾಗಿರ್ಲಿ ಅಂತ. ಆದ್ರೆ ಚೆನ್ನಾಗಿರ್ಬೇಕಾದ್ರೆ ಮನೆ ಒಳಗಡೆ ಇರುವ ವ್ಯಕ್ತಿ ಯಾವುದನ್ನ ಪಾಲಿಸಬೇಕು ಅಂತ ಅದನ್ನೊಂದು ಮಾಡಿದ್ವಿ. ಅದನ್ನ ಎಲ್ಲರಿಗೂ ಪ್ರವಚನ ಆದಮೇಲೆ ಬಂದವರಿಗೆಲ್ಲರಿಗೂ ಸಹಿತ ಕೊಟ್ಟು ಸ್ವಲ್ಪ ಪರಿವರ್ತನೆ ನಮ್ಮ ದಿನಚರ್ಯದಲ್ಲಿ ಮಾಡ್ಕೊಳ್ಳೋಣ, ನಮ್ಮ ಜೀವನವನ್ನು ಸುಖ ಶಾಂತಿಮಯ ಮಾಡ್ಕೊಳ್ಳೋಣ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು. ಇದು ಆಧ್ಯಾತ್ಮಿಕತೆ ಅಂತಂದ್ರೆ ಹೇಗಿರ್ತದೆ? ಪರಿವರ್ತನೆ ಅನ್ನೋದು ಆ ಕ್ಷಣಕ್ಕೆ ನಮಗೆ ಕಾಣದೇ ಇದ್ದರೂ ಆ ಒಂದು ಜ್ಞಾನ, ಆ ಒಂದು ಬೆಳಕು ಆ ವ್ಯಕ್ತಿಗೆ ಸದಾ ಕಾಲಕ್ಕೂ ಒಂದು ಜೀವನದಲ್ಲಿ ಒಂದು ಲೀಡಿಂಗ್ ಲೈಟ್ ಇರಕ್ಕೆ ಇರ್ತದೆ. ನಾನು ನೋಡಿದ್ದೀನಿ ಎಷ್ಟೋ ಜನರಲ್ಲಿ ಕ್ರೋಧ ಇರ್ತದೆ, ಈರ್ಷ ದ್ವೇಷ ಇರ್ತದೆ, ದುಶ್ಚಟ ಇರ್ತದೆ, ದುರ್ವ್ಯಸನ ಇರ್ತದೆ. ಬಿಡಬೇಕು ಅನ್ನೋ ಇಚ್ಛೆ ಇದ್ರೂ ಕೆಲವೊಮ್ಮೆ ಅವ್ರಿಗೆ ಬಿಡ್ಲಿಕ್ಕೆ ಅನಾನುಕೂಲ ಇರ್ತದೆ, ಮಾನಸಿಕವಾದ ಸ್ಥೈರ್ಯ ಬಂದಿರುವುದಿಲ್ಲ. ಇಂತಹ ಸಂಘಟನೆಯಲ್ಲಿ ಬಂದಾಗ, ಇಂತಹ ವಾತಾವರಣದಲ್ಲಿ ಬಂದಾಗ, ಪ್ರತಿನಿತ್ಯ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಿದಾಗ ಆ ವ್ಯಕ್ತಿ ತಾನೇನು ಒಳ್ಳೆಯವನಾಗಬೇಕು ಅಂತ ಇಚ್ಛಿಸ್ತಾನೋ ಅದರ ಇರುವ ಶಕ್ತಿ ಅವನಲ್ಲಿ ಬೆಳೆದು ಸಾಮಾನ್ಯವಾಗಿ